ಧರ್ಮಸ್ಥಳದಲ್ಲಿ ಸ್ಪಾಟ್ ನಂಬರ್ 13ರಲ್ಲಿ ಶೋಧ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ. ಮಳೆಯ ನಡುವೆಯೂ ಕೂಡ ಎರಡನೇ ದಿನ ಅದೇ ಸ್ಪಾಟ್ನಲ್ಲಿ ಶೋಧ ಕಾರ್ಯಾಚರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. 2 ಜೆಸಿಬಿಗಳನ್ನು ಬಳಸಿ ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ಜೋರಾಗಿ ಮಳೆ ಬರ್ತಾ ಇದೆ ಆ ಭಾಗದಲ್ಲಿ. ಆ ಮಳೆಯ ನಡುವೆಯೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಕಳೆದ 1-1.5 ಗಂಟೆಯಿಂದ ಅಲ್ಲಿ ಶೋಧ ಕಾರ್ಯಾಚರಣೆ ನಡೀತಾನೆ ಇದೆ. ನಿನ್ನೆ ಇಡೀ ದಿನ ಕಾರ್ಯಾಚರಣೆ ಮಾಡಿದ್ರು. ಬೆಳಗ್ಗೆ ಕಂಪ್ಲೀಟ್ ಜಿಪಿಆರ್ ಮೂಲಕ ಪರಿಶೋಧನೆ ಮಾಡಿದ್ರು. ಏನೂ ಪತ್ತೆಯಾಗಿಲ್ಲ. ಕೊನೆಗೆ ಮಧ್ಯಾಹ್ನದ ಸಮಯಕ್ಕೆ ಸರಿಯಾಗಿ ಮಣ್ಣನ್ನು ಅಗೆಯುವಂತಹ ಕಾರ್ಯಾಚರಣೆ ಆರಂಭ ಆಯಿತು. ಆ ದೂರುದಾರ ತೋರಿಸಿದಂತಹ 2 ಜಾಗಗಳಲ್ಲಿ ಸಂಜೆ ತನಕ ಅಗಿದ್ರು. 16 ಅಡಿ 18 ಅಡಿ ಆಳ ಅಗಿದ್ರೂ ಕೂಡ ಏನೂ ಪತ್ತೆಯಾಗಿಲ್ಲ. ಆನಂತರ ತೆಗೆದಂತಹ ಗುಂಡಿಯನ್ನು ಮುಚ್ಚುವಂತಹ ಕೆಲಸವನ್ನ ಮಾಡಿ ಎಸ್ಐಟಿ ಅಧಿಕಾರಿಗಳು ಅಲ್ಲಿಂದ ತೆರಳಿದ್ರು. ಅದಾದ ಬಳಿಕ ದೂರುದಾರ ಪಟ್ಟನ್ನ ಹಿಡಿದ. ಇಲ್ಲ, ಅದೇ ಜಾಗದಲ್ಲಿ ನಾನು ಹಲವು ಶವಗಳನ್ನು ಹೂತು ಹಾಕಿದ್ದೀನಿ, ಅಲ್ಲಿ ಪರಿಶೀಲನೆ ಮಾಡಲೇಬೇಕು ಅಂತ ಹೇಳಿ ಆತ ಪಟ್ಟು ಹಿಡಿದಂತಹ ಕಾರಣಕ್ಕಾಗಿ ಇವತ್ತು ಮತ್ತೆ ಕಾರ್ಯಾಚರಣೆ ಆರಂಭ ಆಗಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಮಧ್ಯಾಹ್ನ ಆಗ್ತಾ ಬಂತು, ಬೆಳಗ್ಗೆನೇ ಕಾರ್ಯಾಚರಣೆ ಆರಂಭ ಆಗಿದೆ. 1-1.5 ಗಂಟೆ ಆಯಿತು ಮಣ್ಣನ್ನು ಅಗೆಯೋದಕ್ಕೆ ಶುರು ಮಾಡಿ. ಸದ್ಯ ಏನ್ ನಡೀತಾ ಇದೆ, ಗ್ರೌಂಡ್ನಿಂದ ಏನ್ ಅಪ್ಡೇಟ್ ಸಿಗ್ತಾ ಇದೆ ಕಿರಣ್? ವಿದ್ಯಾ, ಈಗಾಗಲೇ ಸ್ಥಳ ಪರಿಶೋಧನೆ ಮುಂದುವರೆದಿದೆ. ಯಾಕಂದ್ರೆ ಮಳೆ ಬರ್ತಾ ಇತ್ತು, ಭಾರಿ ಪ್ರಮಾಣದಲ್ಲಿ ಮಳೆಯ ನಡುವೆಯೇ ಸ್ಥಳ ಪರಿಶೋಧನೆ ನಡೆಸಿರುವಂತದ್ದು. 2 ಹಿಟಾಚಿಗಳ ಮೂಲಕ ಈ ಸ್ಥಳ ಪರಿಶೋಧನೆ ಎಸ್ಐಟಿ ಅಧಿಕಾರಿಗಳು ನಡೆಸಿದ್ದಾರೆ. ಹಾಗೇನೆ ಕಂದಾಯ ಇಲಾಖೆ ಅಧಿಕಾರಿಗಳು ಎಸಿ ಕೂಡ ಇದ್ರು. ದೂರುದಾರನ ಎದುರಲ್ಲೇ ಸ್ಥಳಗಳನ್ನ ಅಗೆದು ಅಲ್ಲಿ ಮಣ್ಣನ್ನ ತೆಗೆದು ಹಾಕ್ತಾ ಇರುವಂತದ್ದು. ಹಾಗೇನೆ ಏನು ಈವರೆಗೂ ಈಗ ಸರಿಸುಮಾರು 8 ಅಡಿಯಷ್ಟು ಮಣ್ಣನ್ನ ಅಗ್ದಿದ್ದಾರೆ. 2 ಕಡೆಗಳಲ್ಲೂ ಅಗ್ದಿದ್ದಾರೆ. ಆದ್ರೆ ಈವರೆಗೂ ಯಾವುದೇ ಕಳೆಬರಹ ಅಥವಾ ಅಸ್ಥಿ ಪಂಜರದ ಕುರುಹು ಪತ್ತೆ ಆಗಿಲ್ಲ. ಆದ್ರೂ ಕೂಡ ಆತ ಎಷ್ಟು ಜಾಗವನ್ನ ತೋರಿಸಿದ್ದಾನೆ, ಆ ಎಲ್ಲಾ ಜಾಗವನ್ನ ಮಣ್ಣನ್ನ ತೆಗೆದು ಅಲ್ಲಿ ಸ್ಥಳ ಪರಿಶೋಧನೆಗೆ ಎಸ್ಐಟಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ನಿನ್ನೆ ಜಿಪಿಆರ್ ಮೂಲಕ ಎಲ್ಲ ಸ್ಕ್ಯಾನ್ ಮಾಡಿರುವಂಥದ್ದು. ಆದ್ರೆ ಅಸ್ಪಷ್ಟ ಚಿತ್ರಗಳು ಕೆಲವು ಬಂದ ಹಿನ್ನೆಲೆಯಲ್ಲಿ ಮತ್ತೆ ನೆಕ್ಸ್ಟ್ ಈ ಪ್ರಕ್ರಿಯೆಗಳು ನಡೀತಾ ಇರಬೇಕಾದ್ರೆ ಅಥವಾ ಮುಂದಿನ ಈ ವರದಿ ಕೊಡುವ ಹಿನ್ನೆಲೆಯಲ್ಲಿ ಎಲ್ಲಿ ಕೂಡ ಈ ಲೋಪೋಲ್ಸ್ ಆಗಿದೆ ಅನ್ನೋದು ಪ್ರಶ್ನೆ ಬರಬಾರದು ಅನ್ನೋ ಹಿನ್ನೆಲೆಯಲ್ಲಿ ಅಲ್ಲಿ ಮಣ್ಣನ್ನ ತೆಗೆದು ಪರಿಶೋಧನೆ ನಡೆಸಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ನಿನ್ನೆ ತೀರ್ಮಾನ ಮಾಡಿದ್ರು. ಅದರಂತೆ ಒಂದು ಭಾಗ ಅಂದ್ರೆ ನಿನ್ನೆ ಸ್ಪಾಟ್ ನಂಬರ್ 13ರ ಒಂದು ಭಾಗದಲ್ಲಿ ಮಣ್ಣನ್ನ ತೆಗೆದು ಪರಿಶೋಧನೆ ನಡೆಸಿರುವಂಥದ್ದು. ಅಲ್ಲಿ ಏನು ಸಿಕ್ಕಿಲ್ಲ. ನಿನ್ನೆ ಸಂಜೆವರೆಗೂ ಮಣ್ಣನ್ನು ತೆಗೆದು ಸರಿಸುಮಾರು 16 ಅಡಿಗಳಷ್ಟು ಮಣ್ಣನ್ನು ತೆಗೆದು ಅಲ್ಲಿ ಪರಿಶೋಧನೆ ನಡೆಸಿದ್ದಾರೆ. ಆದ್ರೆ ನಿನ್ನೆ ಕಳೆಬರಹದ ಕುರುಹುಗಳಾಗ್ಲಿ, ಅಸ್ಥಿಪಂಜರದ ಕುರುಹುಗಳಾಗ್ಲಿ ಅಥವಾ ಎಲುಬುಗಳಾಗ್ಲಿ ಏನು ಸಿಕ್ಕಿಲ್ಲ. ಅದರ ನಂತರ ಮಣ್ಣನ್ನ ಹಾಕಿ ಮುಚ್ಚಿ ಅದನ್ನು ಸಮತಟ್ಟು ಮಾಡಲಾಗಿದೆ. ಇವತ್ತು ಉಳಿದ ಭಾಗವನ್ನ ಪಾಯಿಂಟ್ ನಂಬರ್ 13ರ ಉಳಿದ ಭಾಗವನ್ನ ಇವತ್ತು ಪರಿಶೋಧನೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಸರಿಸುಮಾರು 8 ಅಡಿಗಳಷ್ಟು ಮಣ್ಣನ್ನ ತೆಗೆದಿದ್ದಾರೆ. ತೆಗೆದು ಅಲ್ಲಿ ಮಣ್ಣನ್ನು ಬೇರೆ ಕಡೆ ಹಾಕಿ ಅದರಲ್ಲಿ ಪರಿಶೋಧನೆ ಕೂಡ ನಡೆಸಿದ್ದಾರೆ. ಅಲ್ಲಿ ಏನು ಈವರೆಗೂ ಯಾವುದೇ ಕುರುಹುಗಳಾಗ್ಲಿ ಅಥವಾ ಅಸ್ಥಿಪಂಜರದ ಕುರುಹುಗಳು ಅಥವಾ ಕಿರಣ್, ಈಗ ಅಗ್ದಿದ್ದಾರಲ್ಲ, 1-2 ಕಡೆ ಗುಂಡಿಯನ್ನ ಅಗಿತಾ ಇದ್ದಾರೆ. ಇದು ಈ ಗುಂಡಿಗಳಿಗಷ್ಟೇ ಸೀಮಿತ ಆಗತ್ತಾ ಅಥವಾ ದೂರುದಾರ ಅಕ್ಕಪಕ್ಕದಲ್ಲಿ ಬೇರೆ ಯಾವುದಾದ್ರೂ ಸ್ಪಾಟ್ ಅನ್ನ ಗುರುತಿಸಿದಾನ ಅಲ್ಲೂ ಕೂಡ ಮಣ್ಣನ್ನು ಅಗಿಯುವಂತಹ ಕಾರ್ಯಾಚರಣೆ ಹೀಗೆ ಕಂಟಿನ್ಯೂ ಆಗತ್ತಾ, ಹೇಗೆ ಅಂತ ಹೇಳಿ? ವಿದ್ಯಾ, ಈ ಸ್ಪಾಟ್ ನಂಬರ್ 13 ಏನಿದೆ ಅದು ತುಂಬಾ ವಿಸ್ತಾರವಾದ ಜಾಗ. ಈ ಹಿಂದೆ ನೀವು ನೋಡಿರ್ಬೋದು, ಅದು ತುಂಬಾ ವಿಸ್ತಾರವಾದ ಜಾಗ. ಅದಕ್ಕೋಸ್ಕರ ನೀವು 2 ಡಿವೈಡ್ ಮಾಡಿಕೊಂಡು ಇವತ್ತು ನಾಳೆ ಅಂತಾನೆ ಮಾಡಿದ್ದಾರೆ. ಯಾಕಂದ್ರೆ ನಿನ್ನೆ ಅಗದಲ್ಲಿ ಏನೂ ಸಿಕ್ಕಿರ್ಲಿಲ್ಲ. ಆದ್ರೆ ದೂರುದಾರ ಹೇಳಿದ್ದು ಇಲ್ಲ, ನಾನಿಲ್ಲಿ ಹಲವಾರು ಶವಗಳನ್ನ ಹೂತಿದ್ದೇನೆ ಅನ್ನೋದು. ಆದ್ರೆ ಇವತ್ತು ಕೂಡ ಅಲ್ಲಿ ಅಗಿಬೇಕು, ಉಳಿದ ಜಾಗವನ್ನ ಅಗಿಬೇಕು ಅನ್ನೋದನ್ನ ಆತ ಒತ್ತಾಯ ಮಾಡಿದ್ದ. ಈ ಹಿನ್ನೆಲೆಯಲ್ಲಿ ಇವತ್ತು ಸ್ಥಳ ಪರಿಶೋಧನೆ ಮುಂದುವರೆದಿರುವಂತದ್ದು. ಮತ್ತೆ ಆತ ತೋರಿಸಿದಂತ ಅಷ್ಟೇ ಜಾಗಕ್ಕೆ ಮಾತ್ರ ಅದು ಸೀಮಿತವಾಗಿರುತ್ತೆ. ಯಾಕಂದ್ರೆ ಅದರ ನಂತರ ಆತ ಅಷ್ಟು ಜಾಗ ತೋರಿಸಿದ್ದಾನೆ, ಅಲ್ಲಿ ಮಾತ್ರ ಆ ಬೌಂಡ್ರಿಗಳಿಗೆ ಮಾತ್ರ ತೋರಿಸಿರುವಂತದ್ದು. ಅದರ ನಂತರದ ಜಾಗಕ್ಕೆ ಯಾವುದೇ ನಿರ್ಧಾರವನ್ನ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮತ್ ತಗೊಂಡಿಲ್ಲ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.